ವಿದ್ಯಾರ್ಥಿಗಳೇ, ನನ್ನ ಹೆಸರು ಶೆಬಿನಾ ಎಚ್. ಭದ್ರಾ ಪ್ರೌಢಶಾಲೆ ಭದ್ರಾವತಿಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಮಕ್ಕಳೇ, ಇಂದು ನಾವು 8ನೇ ತರಗತಿ ಸಮಾಜ ವಿಜ್ಞಾನ ವಿಭಾಗ ಇತಿಹಾಸದ ಅಧ್ಯಾಯ 2 ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ ಈ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ಈ ಅಧ್ಯಾಯದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವುವು ಎಂದರೆ, ಭಾರತದ ಭೌಗೋಳಿಕ ಲಕ್ಷಣಗಳು. ಭಾರತ ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪ ಅಂತ ಬಿಟ್ಟು ಏಕೆ ಕರಿತೀವಿ? ಭಾರತದ ನೆರೆಯ ರಾಷ್ಟ್ರಗಳು, ಚರಿತ್ರೆಯ ಪೂರ್ವ ಕಾಲಘಟ್ಟದಲ್ಲಿನ ಮಾನವನ ಜೀವನ ಕ್ರಮ, ಚರಿತ್ರೆ ಪೂರ್ವ ಕಾಲಘಟ್ಟದಲ್ಲಿನ ಶಿಲಾಯುಗ. 1ನೆಯ ಕಲಿಕಾಂಶ ಭಾರತದ ಭೌಗೋಳಿಕ ಲಕ್ಷಣಗಳು. ನಾವು ನೋಡ್ತಾ ಹೋಗ್ತಾ ಇದ್ದೀವಿ ನಾಗರಿಕತೆಗಳನ್ನು, ಇತಿಹಾಸ ಉದ್ದಕ್ಕೂ ಸಹ ನಾವು ನೋಡ್ತಾ ಹೋದರೆ ನದಿಗಳ ದಡದಲ್ಲಿ ನಾಗರಿಕತೆಗಳನ್ನದು ಉಗಮವಾಗುವುದು, ಹುಟ್ಟಿದವು. ಸಿಂಧೂ ನಾಗರಿಕತೆ, ಗ್ರೀಕ್ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ ಇವೆಲ್ಲವೂ ಸಹ ನದಿಗಳ ದಡದಲ್ಲಿ ನಾಗರಿಕತೆ ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಯಾವುದೇ ಒಂದು ರಾಷ್ಟ್ರ ಸಮುದಾಯವಾಗಲಿ, ಭೌಗೋಳಿಕ ಒಂದು ಪರಿಸರ, ಭೌಗೋಳಿಕ ಲಕ್ಷಣದ ಒಂದು ಭೌಗೋಳಿಕ ಪರಿಸರದ ಒಂದು ಪ್ರಭಾವಕ್ಕೆ ಒಳಗೊಂಡಿದೆ ಎಂದು ಬಿಟ್ಟು ಹೇಳ್ಬೋದು. ಮಾನವನ ಜೀವನಕ್ಕೂ ಪರಿಸರಕ್ಕೂ ನಿಕಟವಾದಂತಹ ಸಂಬಂಧ ಇದೆ. ನಾವು ಚರಿತ್ರೆಯನ್ನು ಅಧ್ಯಯನ ಮಾಡ್ತಾ ಹೋದರೆ ಭೌಗೋಳಿಕ ಒಂದು ಪರಿಸರದ ಒಂದು ಪರಿಚಯ ನಮಗೆ ಆಗ್ತಾ ಹೋಗುತ್ತೆ. ಹಾಗಾದರೆ ಭಾರತ ಅನ್ನೋದು ಏಷ್ಯಾ ಖಂಡದಲ್ಲಿ ಬರುತ್ತೆ. ಏಷ್ಯಾ ಖಂಡದಲ್ಲಿ ಆಗ್ನೇಯ ದಿಕ್ಕು ಅಥವಾ ದಕ್ಷಿಣದಲ್ಲಿ ಭಾರತ ಅನ್ನೋದು ಬರೋದನ್ನು ನಾವು ನೋಡ್ತೀವಿ. ಭಾರತವನ್ನು ನಾವು ಒಂದು ಉಪಖಂಡ ಅಂತ ಬಿಟ್ಟು ಏಕೆ ಕರಿತೀವಿ? ಭಾರತವು ತನ್ನದೇ ಆದಂತಹ ಒಂದು ಭೌಗೋಳಿಕ ಭೂಪ್ರದೇಶವನ್ನು ಒಳಗೊಂಡಿದೆ. ಉತ್ತರದಲ್ಲಿ ಜಮ್ಮು ಕಾಶ್ಮೀರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೂ ಸಹ ಅದು ಭೂಪ್ರದೇಶವನ್ನು ಒಳಗೊಂಡಿದೆ. ಈ ಭಾಗದಲ್ಲಿ ಗುಜರಾತಿನಿಂದ ಅಸ್ಸಾಂವರೆಗೂ ಅಗಲವಾದಂತಹ ಒಂದು ಭೂಪ್ರದೇಶವನ್ನು ಒಳಗೊಂಡಿದೆ. ವಾಯುಗುಣ ಮಾನ್ಸೂನ್ ಮಾದರಿ, ನೈಋತ್ಯ ಮಾನ್ಸೂನ್, ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣವನ್ನು ನಾವು ಅತಿ ಹೆಚ್ಚಿನ ಭಾಗದಲ್ಲಿ ಭಾರತದಲ್ಲಿ ನೋಡೋದ್ರಿಂದ ಮಾನ್ಸೂನ್ ವಾಯುಗುಣವನ್ನು ಇದು ಒಳಗೊಂಡಿದೆ. ಉತ್ತರದಲ್ಲಿ ಹಿಮಾಲಯ ಪರ್ವತ ಅನ್ನೋದನ್ನು ನಾವು ನೋಡಿದ್ರೆ, ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿಯನ್ನು ನಾವು ನೋಡ್ತಾ ಇದ್ದೀವಿ. ಹಿಮಾಲಯ ಪರ್ವತದ ದಕ್ಷಿಣದಲ್ಲಿ ಮಹಾಮೈದಾನಗಳನ್ನು ನಾವು ನೋಡ್ತೀವಿ. ಈ ಗಡಿಯವರೆಗೆ ಕರಾವಳಿ ತೀರಗಳನ್ನು ನಾವು ನೋಡ್ತೀವಿ. ಭಾರತವು ಈ ರೀತಿಯಾಗಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಒಳಗೊಂಡಿದೆ. ತನ್ನದೇ ಆದಂತಹ ಸಂಸ್ಕೃತಿಯನ್ನು ಒಳಗೊಂಡು ಸಾರ್ವಭೌಮ ರಾಷ್ಟ್ರವಾದಂತಹ ಇದು ತನ್ನದೇ ಆದಂತಹ ಒಂದು ಸಂವಿಧಾನವನ್ನು ಒಳಗೊಂಡಿದೆ. ಈ ರೀತಿಯಾಗಿ ಇದು ಒಂದು ಉಪಖಂಡ ಅಂತೇಳಿ ನಾವು ಭಾರತವನ್ನು ನಾವು ಕರಿತೀವಿ. ಭಾರತದಲ್ಲಿ ಉತ್ತರದಲ್ಲಿ ಹಿಮಾಲಯ ಪರ್ವತವು ಪರಕೀಯರ ದಾಳಿಯನ್ನು ತಡೆದು ನಮ್ಮ ರಾಷ್ಟ್ರಕ್ಕೆ ಭದ್ರತೆಯನ್ನು ಒಳಗೊಂಡು, ಅಷ್ಟೇ ಅಲ್ಲ, ಮಧ್ಯ ಏಷ್ಯಾದಿಂದ ಬೀಸುವಂತಹ ಶೀತ ಗಾಳಿಯನ್ನು ತಡೆದು
ನದಿಗಳಿಗೆ ಉಗಮ ಸ್ಥಾನವಾಗಿದೆ. ವರ್ಷ ಪೂರ್ತಿ ನದಿಗಳು ಹರಿತಾ ಇವೆ. ಸರ್ವಕಾಲಿಕ ನದಿಗಳು ಅಂತೇಳಿ ನಾವು ಕರಿತೀವಿ. ಜಲಪಾತಗಳನ್ನು ನಾವು ನೋಡ್ತೀವಿ. ಈ ಒಂದು ನದಿಗಳ ರಭಸವಾಗಿ ಹರಿಯೋದ್ರಿಂದ ಇಲ್ಲಿ ನಾವು ಜಲವಿದ್ಯುತ್ ಶಕ್ತಿಯನ್ನು ಸಹ ಉತ್ಪಾದನೆ ಮಾಡ್ತೀವಿ. ಖನಿಜಗಳ ಆಗರವಾಗಿದೆ. ಈ ನದಿಗಳು ಹೊತ್ತು ತಂದಂತಹ ಒಂದು ಸಂಚಯನದಿಂದ ಸಂಚರಿಸಿದಂತಹ ಒಂದು ಮಣ್ಣಿನಿಂದ ಇಲ್ಲಿ ಫಲವತ್ತಾದಂತಹ ಒಂದು ಭೂ ಮೈದಾನವನ್ನ, ಮಹಾ ಮೈದಾನವನ್ನು ಒಳಗೊಂಡಿರುವುದನ್ನು ನಾವು ನೋಡ್ತೀವಿ. ದಟ್ಟವಾದಂತಹ ಅರಣ್ಯಗಳು, ಈ ರೀತಿಯಾಗಿ ಹಿಮಾಲಯ ಪರ್ವತ ಅನ್ನೋದು ನಾವು ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನೋದನ್ನು ನಾವು ನೋಡ್ತೀವಿ. ಈ ಪರ್ವತದಲ್ಲಿ ಹಲವಾರು ಕಣಿವೆಗಳನ್ನು, ಶಿಖರಗಳನ್ನು ನಾವು ನೋಡ್ತೀವಿ. ಪ್ರಪಂಚದಲ್ಲಿಯೇ ಎತ್ತರವಾದಂತಹ ಮೌಂಟ್ ಎವರೆಸ್ಟ್ ಶಿಖರವನ್ನು ಸಹ ನಾವು ನೋಡ್ತೀವಿ. ಹಾಗಾದರೆ ಭಾರತದ ನೆರೆಯ ರಾಷ್ಟ್ರಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ತನ್ನದೇ ಆದಂತಹ ಒಂದು ಗಡಿಯನ್ನು ಒಳಗೊಂಡಿದೆ ಅಂದರೆ ಈ ವಾಯುವ್ಯ ಭಾಗದಲ್ಲಿ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಈ ಭಾಗದಲ್ಲಿ ನಾವು ವಾಯುವ್ಯ ಭಾಗದಲ್ಲಿ, ಭಾರತದ ವಾಯುವ್ಯ ಭಾಗದಲ್ಲಿ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನವನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಉತ್ತರದಲ್ಲಿ ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್ ಈ ಗಡಿಯನ್ನು ಒಳಗೊಂಡಿದೆ. ನೆರೆಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಶ್ರೀಲಂಕಾ. ನೋಡಿ, ಭಾರತದ ಭೂಪ್ರದೇಶ ಅನ್ನೋದು ಅಂಡಮಾನ್ ಮತ್ತು ನಿಕೋಬಾರ್ನ ತುಟ್ಟ ತುದಿ ಇಂದಿರಾ ಪಾಯಿಂಟ್ವರೆಗೂ ಸಹ ಭಾರತದ ಒಂದು ಭೂಪ್ರದೇಶ ಅನ್ನೋದನ್ನು ಒಳಗೊಂಡಿದೆ. ಈ ಭಾಗದಲ್ಲಿ ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ, ನೈಋತ್ಯ ದಿಕ್ಕಿನಲ್ಲಿ ನಾವು ಲಕ್ಷದ್ವೀಪಗಳನ್ನು ನಾವು ನೋಡ್ತಾ ಇದ್ದೀವಿ, ಅರಬ್ಬಿ ಸಮುದ್ರದಲ್ಲಿ ಬರುತ್ತೆ. ಬಂಗಾಳ ಕೊಲ್ಲಿಯಲ್ಲಿ ನಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಕರಾವಳಿ ಪ್ರದೇಶ, ಈ ಭಾಗದಲ್ಲಿ ನಾವು ಕರಾವಳಿ ಪ್ರದೇಶವನ್ನು ನಾವು ನೋಡ್ತೀವಿ. ಪಶ್ಚಿಮದಲ್ಲಿ ಬರುವಂತಹ ಕರಾವಳಿ ಪ್ರದೇಶಗಳು ಯಾವುವು ಅನ್ನೋದನ್ನು ನಾವು ನೋಡಬಹುದು. ಈ ಭಾಗದಲ್ಲಿ ಕರಾವಳಿ ಪ್ರದೇಶ. ಪೂರ್ವದಲ್ಲಿ ಬರುವಂತಹ ಕರಾವಳಿ ಪ್ರದೇಶಗಳು ಯಾವುವು? ಪೂರ್ವದಲ್ಲಿ ಬರುವಂತಹ ಕರಾವಳಿ ಪ್ರದೇಶಗಳು ಯಾವುವು? ನಂತರ ಪಶ್ಚಿಮದಲ್ಲಿ ಬರುವಂತಹ ಒಂದು ಕರಾವಳಿ ಪ್ರದೇಶಗಳು ಯಾವುವು? ಇವೆರಡೂ ಭಾಗದಲ್ಲಿ ನಾವು ಕರಾವಳಿ ಪ್ರದೇಶಗಳು, ಬಂದರುಗಳನ್ನು ಸಹ ನಾವು ನೋಡ್ತೀವಿ. ನೋಡಿ, ಈ ಭಾಗದಲ್ಲಿ ಉತ್ತರ ತೀರ, ಸರ್ಕಾರ್ ತೀರ ಅಂತ ಬಿಟ್ಟು ನಾವು ಈ ಭಾಗವನ್ನು ನಾವು ಕರಿತೀವಿ. ಉತ್ಕಲ ಅಥವಾ ಸರ್ಕಾರ್ ತೀರ ಅಂತ ಹೇಳಿ ಈ ಭಾಗದಲ್ಲಿ ನಾವು ಕರೆಯುವುದನ್ನು ನಾವು ನೋಡ್ತೀವಿ. ಈ ಭಾಗದಲ್ಲಿ ನಾವು ಮಂಗಳೂರು ತೀರ, ಮಲಬಾರ್ ತೀರ, ಮಂಗಳೂರು ತೀರ, ಮಲಬಾರ್ ತೀರವನ್ನು ಈ ಭಾಗದಲ್ಲಿ ನಾವು ನೋಡ್ತೀವಿ. ಕಾರವಾರ ಈ ಭಾಗದಲ್ಲಿ ನಾವು ನೋಡ್ತೀವಿ. ಕಾರಕೋರಂ, ಕೋರಮಂಡಲ ತೀರ, ಮಲಬಾರ್ ತೀರ, ಈ ತೀರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಭಾರತವು ತನ್ನದೇ ಆದಂತಹ ಒಂದು ಭೂಪ್ರದೇಶವನ್ನು ಒಳಗೊಂಡಿದೆ. ಇಲ್ಲಿ 28 ರಾಜ್ಯಗಳನ್ನು ನಾವು ಭಾರತದಲ್ಲಿ ನಾವು ನೋಡ್ತೀವಿ. ಜಮ್ಮು ಕಾಶ್ಮೀರ ಉತ್ತರದಲ್ಲಿ ಬರುತ್ತೆ, ಹಿಮಾಚಲ ಪ್ರದೇಶ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನ ಭಾರತದಲ್ಲಿಯೇ ಅತಿ ದೊಡ್ಡದಾದಂತಹ ಒಂದು ಭೂಪ್ರದೇಶವನ್ನು ಒಳಗೊಂಡಿದೆ. ಅತಿ ದೊಡ್ಡದಾದಂತಹ ರಾಜ್ಯ ಯಾವುದು ಅಂದರೆ ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಒರಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ, ಬಿಹಾರ್, ಉತ್ತರ ಪ್ರದೇಶ, ಈ ಒಂದು ಮೇಘಾಲಯ, ಅಸ್ಸಾಂ, ತ್ರಿಪುರ, ಮಣಿಪುರ, ಅರುಣಾಚಲ, ಒಟ್ಟು 28 ರಾಜ್ಯಗಳನ್ನು ಒಳಗೊಂಡಿದೆ. 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಎಲ್ಲವೂ ಸಹ ಒಳಗೊಂಡಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಹಿಮಾಲಯ ಪರ್ವತ ದಕ್ಷಿಣದಲ್ಲಿ ಬರುವಂತಹ ಒಂದು ನದಿ ಬಯಲು, ಸಿಂಧೂ ಮತ್ತು ಗಂಗಾ ನದಿಗಳ ಒಂದು ಮಹಾ ಮೈದಾನ ಅನ್ನೋದನ್ನು ಒಳಗೊಂಡಿರೋದನ್ನು ನಾವು ನೋಡ್ತೀವಿ. ಈ ಮಹಾ ಮೈದಾನದ ದಡದಲ್ಲಿಯೇ ಸಿಂಧೂ ಮತ್ತು ವೇದಗಳ ನಾಗರಿಕತೆಗಳನ್ನು ಬೆಳೆದಿರುವುದನ್ನು ನಾವು ನೋಡ್ತೀವಿ.
ಈ ಭಾರತದ ಒಂದು ಫಲವತ್ತಾದ ಪ್ರದೇಶದಲ್ಲಿ ಯಾವ ಸಾಮ್ರಾಜ್ಯವು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುತ್ತೋ ಅದು ತನ್ನ ದೇಶವನ್ನು ಅಂದರೆ ಈ ಫಲವತ್ತಾದ ಒಂದು ಪ್ರದೇಶಕ್ಕೋಸ್ಕರ ಕದನಗಳು ನಡೆದಿರುವುದನ್ನು ನೋಡ್ತೀವಿ. ಯಾರು ಈ ಫಲವತ್ತಾದ ಒಂದು ಪ್ರದೇಶದ ಮೇಲೆ ನಿಯಂತ್ರಣ ಹೊಂದಿರ್ತಾರೋ ಅವರೇ ಅಲ್ಲಿ ರಾಜಮನೆತನಗಳನ್ನು ಆಳ್ವಿಕೆ ಮಾಡಿರೋದನ್ನು ನಾವು ನೋಡ್ತೀವಿ. ಅಂದರೆ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿರುವುದನ್ನು ನಾವು ನೋಡ್ತೀವಿ. ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕ ಹಲವಾರು ದಾಳಿಗಳು ನಮ್ಮ ಭಾರತ ದೇಶದ ಮೇಲೆ ಆಗಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಮಧ್ಯದಲ್ಲಿ ಬರುತ್ತೆ ನರ್ಮದಾ ನದಿ. ಈ ನರ್ಮದಾ ನದಿಯು ಭಾರತವನ್ನು 2 ಭಾಗವನ್ನಾಗಿ ಮಾಡಿದೆ. ಉತ್ತರ ಭಾರತ, ದಕ್ಷಿಣ ಭಾರತ. ದಕ್ಷಿಣದಲ್ಲಿ ನಾವು ದಖನ್ ಪ್ರಸ್ಥಭೂಮಿ ಅನ್ನೋದನ್ನು ನಾವು ನೋಡ್ತೀವಿ. ಇದನ್ನು ದಕ್ಷಿಣದಲ್ಲಿ ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಬಿಟ್ಟು ಸಹ ನಾವು ಕರಿತೀವಿ. ಪರ್ಯಾಯ ಪ್ರಸ್ಥಭೂಮಿ ಎಂದರೆ 1, 2, 3 ಕಡೆ ನೀರಿದೆ, ಒಂದು ಭಾಗದಲ್ಲಿ ಭೂಮಿ ಇದೆ. ಹಾಗಾದರೆ ಒಂದು ಭಾಗದಲ್ಲಿ ಅರಬ್ಬಿ ಸಮುದ್ರವಿದೆ ನೈಋತ್ಯ ದಿಕ್ಕಿನಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವಿದೆ. ಈ ಭಾಗದಲ್ಲಿ ನೋಡಿ ಪೂರ್ವ ಭಾಗದಲ್ಲಿ ಬಂಗಾಳಕೊಲ್ಲಿ ಇದೆ. 1, 2, 3 ಭಾಗದಲ್ಲಿ ನೀರು ಇದೆ. ಹಾಗಾದರೆ ಇದರ ಒಂದು ಭಾಗದಲ್ಲಿ ಭೂಮಿ ಇದೆ, ಭೂಪ್ರದೇಶವಿದೆ. ಇದನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ತ್ರಿಕೋನಾಕಾರದಲ್ಲಿದೆ. ಭಾರತದ ದಕ್ಷಿಣ ಭಾಗದಲ್ಲಿದೆ. ಯಾವ ಒಂದು ಪ್ರಸ್ಥಭೂಮಿಯನ್ನು ನೋಡ್ತೀವಿ? ದಖನ್ ಪ್ರಸ್ಥಭೂಮಿ ಅನ್ನೋದನ್ನು ನಾವು ನೋಡ್ತೀವಿ. ನರ್ಮದಾ ನದಿ ಅನ್ನೋದಲ್ಲಿ ನಾವು ನೋಡ್ತೀವಿ. ಮಾಳ್ವಾ ಪ್ರಸ್ಥಭೂಮಿ ಈ ಭಾಗದಲ್ಲಿ ಬರೋದನ್ನು ನಾವು ನೋಡ್ತೀವಿ. ಮಾಳ್ವಾ ಪ್ರಸ್ಥಭೂಮಿ. ಅರಾವಳಿ ಬೆಟ್ಟಗಳನ್ನು ಈ ಭಾಗದಲ್ಲಿ ನೋಡ್ತೀವಿ. ಮೌಂಟ್ ಅಬು ಅನ್ನೋದನ್ನು ಈ ಭಾಗದಲ್ಲಿ ನೋಡ್ತೀವಿ. ದಕ್ಷಿಣ ಭಾರತದ ಈ ಒಂದು ದಖನ್ ಪ್ರಸ್ಥಭೂಮಿ ಶಿಲೆಗಳಿಂದ ಮಾರ್ಪಟ್ಟಿರೋದ್ರಿಂದ ಒಂದು ದಟ್ಟವಾದಂತಹ ಒಂದು ಅರಣ್ಯಗಳನ್ನು ಸಹ ಒಳಗೊಂಡಿದೆ. ನಂತರ ಇದು ಗಟ್ಟಿಯಾದಂತಹ ಒಂದು ಭೂಪ್ರದೇಶ ಅಂತ ನಾವು ಹೇಳ್ಬೋದು. ಹಲವಾರು ಖನಿಜಗಳು ಈ ಭಾಗದಲ್ಲಿ ಇರುವುದನ್ನು ನಾವು ನೋಡ್ತೀವಿ. ದಖನ್ ಪ್ರಸ್ಥಭೂಮಿ. ಉತ್ತರ ಭಾರತದ ಸಂಸ್ಕೃತಿಗಳು, ದಕ್ಷಿಣ ಭಾರತದ ಸಂಸ್ಕೃತಿಗಳು ಅಂತ ಬಿಟ್ಟು ಸಹ ನಾವು ಕರಿಬಹುದು. ದ್ರಾವಿಡರು ಅಂತ ಬಿಟ್ಟು ಸಹ ನಾವು ಕರಿತೀವಿ. ಸಾಂಸ್ಕೃತಿಕವಾದಂತಹ ಪ್ರದೇಶಗಳಾಗಿ ನಾವು ಎರಡನ್ನು ನಾವು ನೋಡ್ತೀವಿ. ಹಾಗಾದರೆ ಭಾರತದ ಒಟ್ಟು ಭೂಭಾಗ ಎಷ್ಟಿದೆ ಅಂದರೆ 15,200 ಕಿಲೋಮೀಟರ್ವರೆಗೆ ಇದೆ. ಕರಾವಳಿ ಪ್ರದೇಶ ಎಷ್ಟಿದೆ ಅಂದರೆ ಈ ಭಾಗದಲ್ಲಿ ಕರಾವಳಿ ಭಾಗವು 6,100 ಕಿಲೋಮೀಟರ್ನಷ್ಟು ಕರಾವಳಿ ಪ್ರದೇಶವನ್ನು ಒಳಗೊಂಡಿದೆ. ಕೋರಮಂಡಲ ತೀರ, ಕೊಂಕಣ ತೀರ, ಈ ಭಾಗದಲ್ಲಿ ಉತ್ಕಲ ತೀರ, ಸರ್ಕಾರ್ ತೀರ ಅಂತ ಕರಿತೀವಿ. ಈ ಭಾಗದಲ್ಲಿ ಮಲಬಾರ್ ತೀರ, ಈ ರೀತಿಯಾಗಿ ತೀರಗಳನ್ನು ಒಳಗೊಂಡಿದೆ. ದ್ವೀಪಗಳನ್ನು ಸಹ ಇದು ಒಳಗೊಂಡಿದೆ. ಹಾಗಾದರೆ ದಕ್ಷಿಣದಲ್ಲಿ ಬರುವಂತಹ ಒಂದು ನೆರೆಯ ರಾಷ್ಟ್ರ ಯಾವುದು ಅಂದರೆ ಶ್ರೀಲಂಕಾ. ಭಾರತದ ನೆರೆಯ ರಾಷ್ಟ್ರಗಳು ಪಾಕಿಸ್ತಾನ, ಆಫ್ಘಾನಿಸ್ತಾನ, ಚೀನಾ, ಟಿಬೇಟ್, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್, ಶ್ರೀಲಂಕಾ ಇವೆಲ್ಲವೂ ಸಹ ನೆರೆಯ ರಾಷ್ಟ್ರಗಳು. ಭಾರತವನ್ನು ನಾವು ಒಂದು ಪರ್ಯಾಯ ಪ್ರಸ್ಥಭೂಮಿ ಅಂತ ಬಿಟ್ಟು ಸಹ ನಾವು ಕರಿತೀವಿ. ಒಂದು ಭೂಖಂಡ ಅಂತ ಬಿಟ್ಟು ನಾವು ಕರಿತೀವಿ. ಹಾಗಾದರೆ ಈ ಭಾರತದಲ್ಲಿ ರೇವು ಪಟ್ಟಣಗಳು ಇರೋದರಿಂದ ರೋಮನ್ನರು ಭಾರತಕ್ಕೆ ಬಂದರು. ವ್ಯಾಪಾರವನ್ನು ಮಾಡುವಂತಹ ಉದ್ದೇಶದಿಂದ ವಿದೇಶಿಯರು ಬಂದರು. ಹಾಗಾದರೆ ಅವರು ವ್ಯಾಪಾರವನ್ನು ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರವನ್ನು ಮಾಡ್ತಾ ಇದ್ರು. ಭಾರತಕ್ಕೆ ವಾಸ್ಕೋಡಿಗಾಮ ಪೋರ್ಚುಗೀಸರ ನಾವಿಕ ವಾಸ್ಕೋಡಿಗಾಮ ಬಂದರು. ಅಂದರೆ ಯುರೋಪ್ ಖಂಡದಿಂದ ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲ ಪ್ರವಾಸಿಗರು ಯಾರು? ಪೋರ್ಚುಗಲ್ ದೇಶದವರು. ವಾಸ್ಕೋಡಿಗಾಮ ಈ ಒಂದು ಜಲಮಾರ್ಗವನ್ನು ಕಂಡುಹಿಡಿಯೋದ್ರಿಂದ ವಿದೇಶಿ ವ್ಯಾಪಾರ ಅನ್ನೋದು ಎಷ್ಟು ಶತಮಾನಗಳ ಕಾಲ ನಡೆದಿದೆ ಅನ್ನೋದನ್ನು ನಾವು ಇತಿಹಾಸದ ಪುಟಗಳಲ್ಲಿ ನಾವು ನೋಡಬಹುದು. ಈ ರೀತಿಯಾಗಿ ಭಾರತ ಒಂದು ಉಪಖಂಡ, ನೆರೆಯ ರಾಷ್ಟ್ರಗಳು, ಭೌಗೋಳಿಕವಾದಂತಹ ಒಂದು ಸ್ಥಾನವನ್ನು ಒಳಗೊಂಡಿದೆ ಅಂತ ಬಿಟ್ಟು ನಾವು ಹೇಳ್ಬೋದು. ಭಾರತವು ಭೌಗೋಳಿಕವಾದಂತಹ ಒಂದು ಸ್ಥಾನವನ್ನು ನಿಖರವಾಗಿ ಹೇಳ್ಬೋದು. ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳ ಒಂದು ಸಹಾಯದಿಂದ ಹೇಳ್ಬೋದು. ಈ ರೀತಿಯಾಗಿ ನಾಗರಿಕತೆಗಳು ಬೆಳೆಯುವುದಕ್ಕೆ ನಮಗೆ ನದಿಗಳು ಒಂದು
ಭೌಗೋಳಿಕ ಸ್ಥಾನವನ್ನು ನಾವು ನೋಡ್ತೀವಿ. ಈ ಭಾಗದಲ್ಲಿ ಹಿಮಾಲಯದಲ್ಲಿ ಸಿಂಧೂ ನದಿ ಹರಿಯುತ್ತೆ, ತುಟ್ಟಿ ಹರಿಯುತ್ತೆ. ಇದೇ ರೀತಿಯಾಗಿ ಗಂಗಾ ನದಿ ಅನ್ನೋದು ಈ ಭಾಗದಲ್ಲಿರುತ್ತೆ. ಗಂಗಾ ನದಿಯ ಉಪನದಿಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಭಾಗದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಹರಿಯೋದನ್ನು ನೋಡ್ತೀವಿ. ಇದು ಮುಖಜ ಭೂಮಿಯನ್ನು, ಫಲವತ್ತಾದ ಒಂದು ಭೂಮಿಯನ್ನು ಒಳಗೊಂಡಿರುತ್ತದೆ. ಇಲ್ಲಿ ನಾವು ವೇದಗಳ ಕಾಲದ ಹಲವಾರು ಒಂದು ನಾಗರಿಕತೆಗಳನ್ನು ಒಳಗೊಂಡಿರೋದನ್ನು ನಾವು ನೋಡ್ತೀವಿ. ಈ ರೀತಿಯಾಗಿ ನಾವು ರೋಮನ್ನರು ವಿದೇಶಿಯರಿಂದ ನಮ್ಮ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಅವರು ಬಂದರು. ಭಾರತ ಅನ್ನೋದು ರೇವು ಪಟ್ಟಣಗಳನ್ನು ಭಾರತವನ್ನು ಆಕರ್ಷಿಸಿದವು. ಖೈಬರ್ ಮತ್ತು ಬೊಲಾನ್ ಎನ್ನುವಂತಹ ಒಂದು ಕಣಿವೆಗಳ ಮೂಲಕ ಭಾರತದ ಮೇಲೆ ಹಲವಾರು ಸರಿ ದಾಳಿಯನ್ನು ಮಾಡಿದರು. ವಿದೇಶಿಯರು ದಾಳಿಗಳನ್ನು ಮಾಡಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ಫಲವತ್ತಾದ ಭೂಮಿಯ ಮೇಲೆ ಯಾರು ನಿಯಂತ್ರಣವನ್ನು ಹೊಂದಿರ್ತವೋ ಆ ಒಂದು ಮನೆತನವೇ ಅಲ್ಲಿ ಚಕ್ರಾಧಿಪತ್ಯವನ್ನು ಮಾಡೋದನ್ನು ನಾವು ನೋಡ್ತೀವಿ. ನೋಡಿ, ಭಾರತದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಮೌರ್ಯರು, ಗುಪ್ತರು ಎರಡೂ ಭಾಗದಲ್ಲಿ ಆಳ್ವಿಕೆ ಮಾಡಿರೋದನ್ನು ನಾವು ನೋಡ್ತೀವಿ. ಮೌರ್ಯರು ಮತ್ತು ಗುಪ್ತರು, ಈ ರೀತಿಯಾಗಿ ಪಾಂಡ್ಯರು, ಚೇರರು ಇದೆಲ್ಲ ರಾಜಮನೆತನಗಳು ಆಳ್ವಿಕೆ ಮಾಡಿರೋದನ್ನು ನಮ್ಮ ಒಂದು ಭಾರತದ ಒಂದು ಇತಿಹಾಸದ ಒಂದು ಅಧ್ಯಯನ ಮಾಡಬೇಕಾದ್ರೆ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದ್ದಾವೆ ಅಂದರೆ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಒಳಗೊಂಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ನಮ್ಮ ಭಾರತ ಅನ್ನೋದು ಒಂದು ಉಪಖಂಡ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿದೆ. ಹಲವಾರು ಜಾತಿಗಳು, ಹಲವಾರು ಪಂಗಡಗಳು, ಹಲವಾರು ಸಂಸ್ಕೃತಿಗಳು, ಹಲವಾರು ಜನಾಂಗಗಳ ಮಧ್ಯೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿರುವುದು ನಮ್ಮ ಭಾರತೀಯರ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಭಾರತ ಒಂದು ಉಪಖಂಡ, ತನ್ನದೇ ಆದಂತಹ ಒಂದು ವೈವಿಧ್ಯತೆಯಿಂದ ಕೂಡಿದಂತಹ ಒಂದು ಭೌಗೋಳಿಕ ಸ್ಥಾನಮಾನ, ರೂಪುಗಳನ್ನು, ಸ್ವರೂಪಗಳನ್ನು ಒಳಗೊಂಡಿದೆ. ಮಣ್ಣಿನ ಒಂದು ವಿವಿಧತೆಯನ್ನು ನಾವು ನೋಡ್ತೀವಿ. ವೈವಿಧ್ಯವಾದಂತಹ ನಾವು ಹಲವಾರು ಸಂಸ್ಕೃತಿಯ ಮಧ್ಯದಲ್ಲಿ ನಾವೆಲ್ಲರೂ ಭಾರತೀಯರನ್ನು ನಾವು ನೋಡ್ತೀವಿ. ಹಾಗಾದರೆ ಮುಂದುವರೆದು ನಾವು ಭಾರತದ ಒಂದು ಚರಿತ್ರೆಯಲ್ಲಿನ ಪೂರ್ವಕಾಲ, ಪ್ರಾಗೈತಿಹಾಸಿಕ ಕಾಲ, ಈ ಕಾಲದಲ್ಲಿ ಮನುಷ್ಯನಿಗೆ ಯಾವುದೇ ರೀತಿಯ ಭಾಷೆ, ಬರವಣಿಗೆ, ಬರೆಯುವಂತಹ ಒಂದು ಯಾವ ರೀತಿಯಾಗಿ ಬರಿಬೇಕು ಅನ್ನುವಂತಹ ಲಿಪಿಗಳ ಒಂದು ಪರಿಚಯ ಅನ್ನೋದು ಆಗಿರಲಿಲ್ಲ. ಅಂದರೆ ಮಾನವನು ಲೇಖನ ಕಲೆ ಕಂಡು ಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುವರು. ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲಘಟ್ಟ ಅಂತೇಳ್ಬಿಟ್ಟು ಕರಿತೀವಿ. ಈ ಕಾಲಘಟ್ಟದಲ್ಲಿ ಮನುಷ್ಯನಿಗೆ ಯಾವುದೇ ರೀತಿಯ ಭಾಷೆಯ ಬೆಳವಣಿಗೆ, ಬರವಣಿಗೆಯ ಬೆಳವಣಿಗೆ ಗೊತ್ತಿರಲಿಲ್ಲ. ನಮಗೆ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಆಧಾರಗಳು ಬೇಕೇ ಬೇಕು. ಆಧಾರಗಳಿಲ್ಲದೆ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಆಗಲ್ಲ. ನಾವು ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಆಧಾರಗಳಲ್ಲಿ ಮತ್ತು ವಿಧಗಳನ್ನು ನಾವು ಮಾಡ್ತಾ ಹೋದ್ವಿ. ಸಾಹಿತ್ಯಿಕ ಆಧಾರಗಳು, ಸಾಹಿತ್ಯಗಳನ್ನು ನಾವು ನೋಡಿಬಿಟ್ಟು, ಕೃತಿಗಳನ್ನು, ಪುಸ್ತಕಗಳನ್ನು ನೋಡಿಬಿಟ್ಟು ಆಗ ಇದ್ದಂತಹ ರಾಜರ ಒಂದು ಹೆಸರು, ಅವರ ಒಂದು ಸಾಮ್ರಾಜ್ಯ ವಿಸ್ತರಣೆ, ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ವ್ಯಾಪಾರ ಇವೆಲ್ಲದನ್ನೂ ಸಹ ನಮಗೆ ಗೊತ್ತಾಗಿರುತ್ತೆ. ಆದರೆ ಈ ಒಂದು ಕಾಲಘಟ್ಟದಲ್ಲಿ, ಪ್ರಾಗೈತಿಹಾಸಿಕ ಕಾಲಘಟ್ಟದಲ್ಲಿ ಯಾವುದೇ ನಮಗೆ ಬರವಣಿಗೆ ಸಿಗಲ್ಲ. ಕಲೆ ಅಂದರೆ ಭಾಷೆಯಲ್ಲಿರುವಂತಹ ಯಾವುದೇ ಒಂದು ಕುರುಹುಗಳು ನಮಗೆ ಸಿಗಲ್ಲ. ಆದರೂ ಸಹ ನಾವು ಇತಿಹಾಸವನ್ನು ಬರಿತೀವಿ. ಇತಿಹಾಸ ಪೂರ್ವ ಕಾಲದಲ್ಲಿ ನಾವು ಲಿಖಿತ ದಾಖಲೆಗಳು ಇಲ್ಲದೇ ನಾವು ಇತಿಹಾಸವನ್ನು ನಾವು ನೋಡ್ತೀವಿ. ಹಾಗಾದರೆ ಹೇಗೆ ನೋಡಿದ್ದೀವಿ ಅನ್ನೋದನ್ನು ನಾವು
ನೋಡ್ಬೋದು. ಅಂದರೆ ಭಾಷೆ, ಲಿಪಿ, ಈ ಒಂದು ಕಾಲಘಟ್ಟದಲ್ಲಿ ಯಾವುದೇ ಲೇಖನ ಕಲೆ ಅನ್ನೋದು ಗೊತ್ತಿರಲಿಲ್ಲ. ಪ್ರಾರ್ಥನಾ ಪ್ರಾಚ್ಯ ವಸ್ತುವನ್ನ ಅಧ್ಯಯನ ಮಾಡುವವರನ್ನ ಪ್ರಾರ್ಥನಾ ಶಾಸ್ತ್ರಜ್ಞರು ಅಂತೇಳಿ ನಾವು ಕರಿತೀವಿ. ಇದನ್ನು ಅಧ್ಯಯನ ಮಾಡುವವರನ್ನ ನಾವೇನಂತ ಕರಿತೀವಿ? ಪ್ರಾರ್ಥನಾ ಶಾಸ್ತ್ರಜ್ಞರು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಮನುಷ್ಯ ಆಗಿನ ಕಾಲದಲ್ಲಿ ಅಲೆಮಾರಿಯಾಗಿದ್ದ. ಮನುಷ್ಯನಿಗೆ ಯಾವುದೇ ಒಂದು ನಾಗರಿಕತೆಯ ಒಂದು ಪರಿಚಯ, ವಿಕಾಸನೂ ಸಹ ಆಗಿನ ಕಾಲದಲ್ಲಿ ಆಗಿರಲಿಲ್ಲ. ಆತ ಕೆರೆ, ನದಿಗಳ ದಡದಲ್ಲಿ ವಾಸ ಮಾಡ್ತಾ ಇದ್ದ. ಅಲೆಮಾರಿ ಜೀವನವನ್ನ ನಡೆಸ್ತಾ ಇದ್ದ. ಆಹಾರವನ್ನ ಸಂಗ್ರಹಣೆ ಮಾಡ್ತಾ ಇದ್ದ. ಗೆಡ್ಡೆ, ಗೆಣಸನ್ನ ಸಂಗ್ರಹಣೆ ಮಾಡ್ತಾ ಇದ್ದ. ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿ ಆಹಾರವಾಗಿ ಉಪಯೋಗ ಮಾಡಿದ. ನಂತರ ಮುಂದುವರೆದು ಪ್ರಾಣಿಗಳನ್ನ ಬೇಟೆಯಾಡುವುದನ್ನ ಆತ ಕಲಿತ. ಪ್ರಾಣಿಗಳನ್ನ ತನ್ನ ಆಹಾರಕ್ಕೋಸ್ಕರ ಪ್ರಾಣಿಗಳ ಮಾಂಸವನ್ನ ತಿನ್ನೋದಕ್ಕೆ ಆತ ಪ್ರಾರಂಭ ಮಾಡ್ದ. ಹಾಗಾದ್ರೆ ಪ್ರಾಣಿಗಳನ್ನ ಕೊಲ್ಲೋದಕ್ಕೆ, ಆ ಮಾಂಸವನ್ನ ಸೀಳೋದಕ್ಕೆ ಆತ ಆಯುಧಗಳನ್ನ ಬಳಸ್ದ. ಆ ಪರಿಕರಗಳನ್ನು ಬಳಸ್ದ. ಯಾವುದನ್ನ ಬಳಸ್ದಪ್ಪ ಅಂದ್ರೆ ಕಲ್ಲಿನಿಂದ ಮಾಡಿದಂತಹ, ಶಿಲೆಗಳಿಂದ ಮಾಡಿದಂತಹ ಒಂದು ಆಯುಧವನ್ನ ಬಳಸಲು ಪ್ರಾರಂಭ ಮಾಡಿದ. ಗುಹೆಯಲ್ಲಿ ವಾಸ ಮಾಡೋದನ್ನ ಕಲಿತ. ತನ್ನ ಒಂದು ರಕ್ಷಣೆಗೋಸ್ಕರ ಆತ ಬೆಂಕಿಯನ್ನ ಕಂಡ. ನಂತರ ಹೀಗೆ ವಿಕಾಸವಾಗ್ತಾ ಹೋಗಿ ಆತ ಒಂದು ಬೇಟೆಯಾಡುವುದನ್ನ ಕಲಿತ. ನಂತರ ಅದಕ್ಕೆ ಬೇಟೆಯಾಡಲು ಬೇಕಾಗುವಂತಹ ಒಂದು ಪರಿಕರಗಳನ್ನ ಸ್ವತಃ ತಾನೇ ಮಾಡ್ಕೊಳ್ಳೋದು ಪ್ರಾರಂಭ ಮಾಡ್ದ. ಶಿಲೆಗಳಿಂದ, ಕಲ್ಲಿನಿಂದ ಚೂಪಾಗಿ ಆಯುಧವನ್ನಾಗಿ ಮಾಡಿಕೊಂಡ. ಎಲುಬುಗಳು, ಪ್ರಾಣಿಗಳ ಒಂದು ಎಲುಬುಗಳನ್ನು ಸಹ ಆತ ಆಯುಧವನ್ನಾಗಿ ಮಾಡಿಕೊಂಡ. ಪರಿಕರಗಳನ್ನಾಗಿ ಮಾಡಿಕೊಂಡ. ಕಟ್ಟಿಗೆಗಳನ್ನ ಚೂಪಾಗಿ ಪ್ರಾಣಿಗಳನ್ನ ಕೊಲ್ಲಲು ಆತ ಬಳಸಿದ. ಬರ್ಜಿ, ಬಾಣ, ಈ ಬಾಣದಿಂದ ಆತ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದ. ಅಂದ್ರೆ ಪ್ರಾಣಿಗಳನ್ನ ಕೊಲ್ಲಲು, ದೂರದಿಂದಲೇ ಆತ ಕೊಲ್ಲಲು ಬಾಣವನ್ನ ಬಳಸ್ದ. ನಂತರ ಆ ಶಿಲೆಗಳನ್ನ ಚೂಪಾಗಿ ಮಾಡಿ ಅದನ್ನ ಹಿಡಿಯೋದಕ್ಕೆ ಒಂದು ಮರದಿಂದ ಮಾಡಿದಂತಹ ಒಂದು ಕೈ ಹಿಡಿಯನ್ನು ಮಾಡಲು ಪ್ರಾರಂಭ ಮಾಡ್ದ. ಕೊಡಲಿ, ಶಿಲೆಯ ಒಂದು ಕೊಡಲಿಯನ್ನ ಈ ರೀತಿಯಾಗಿ ತನ್ನ ಆಯುಧಗಳನ್ನ ಬಳಸಲು ಪ್ರಾರಂಭ ಮಾಡ್ದ. ಅಂದ್ರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಮಾನವನ ಒಂದು ವಿಕಾಸ ಅನ್ನೋದು ಆಗ್ತಾ ಇದೆ. ನಾಗರಿಕತೆಯಲ್ಲಿ ಸ್ವಲ್ಪ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಆತ ವಾಸ ಮಾಡೋದಕ್ಕೆ ಗುಡಿಸಲುಗಳನ್ನ ಕಟ್ಟದ. ಆ ಗುಡಿಸಲುಗಳನ್ನ ಮರದಿಂದ ಕಟ್ಟಿದ. ಅದಕ್ಕಿಂತ ಮುಂಚೆ ಆತ ಗವಿಗಳಲ್ಲಿ, ಮರದ ಕೊಠಡಿಗಳಲ್ಲಿ ವಾಸ ಮಾಡ್ತಾ ಇದ್ದ. ಚಳಿ, ನಂತರ ಮಳೆಯ ಒಂದು ರಕ್ಷಣೆಗೋಸ್ಕರ ಚರ್ಮವನ್ನ, ಮಾಂಸವನ್ನ ಆಹಾರವಾಗಿ ಬಳಸಿದ ನಂತರ ಪ್ರಾಣಿಗಳ ಒಂದು ಚರ್ಮವನ್ನ ಬಟ್ಟೆಯಾಗಿ ಉಪಯೋಗ ಮಾಡ್ದ. ತನ್ನ ರಕ್ಷಣೆಗೋಸ್ಕರ ಗವಿಗಳಲ್ಲಿ ವಾಸ ಮಾಡುತ್ತಂದ. ನಂತರ ಮುಂದುವರಿತಾ ಆತ ಮರದಿಂದ ಗುಡಿಸಲನ್ನು ಕಟ್ಟಲು ಪ್ರಾರಂಭ ಮಾಡ್ದ. ನೋಡಿ, ಅಲೆಮಾರಿ ಜೀವನದಿಂದ ಆತ ಮುಂದುವರಿತಾ ಬಂದು ತನಗೆ ಏನೇನೋ ಸೌಲಭ್ಯಗಳ ಅವಶ್ಯಕತೆ ಇದೆಯೋ ಅದನ್ನೆಲ್ಲದನ್ನೂ ಸಹ ಆತ ಮಾಡ್ತಾ ಹೋದ. ಇವರು ಬದುಕಿಗಾಗಿ ತನ್ನ ಒಂದು ಎಲ್ಲದನ್ನೂ ಸಹ ಅವನು ಮಾಡ್ತಾ ಹೋದ. ಇಲ್ಲಿ ನೋಡೋಣ ಮಕ್ಕಳ, ತನ್ನ ಬದುಕಿಗಾಗಿ, ಉಳಿವುಗಳಿಗಾಗಿ ಶಿಲೆಗಳನ್ನು ಅವನು ಆಯುಧವನ್ನಾಗಿ ಮಾಡಿಕೊಂಡ. ಈ ಚಿತ್ರದಲ್ಲಿ ನಿಮಗೆ ಗೊತ್ತಾಗುತ್ತೆ ಮನುಷ್ಯ ತನ್ನ ಉಳಿಗಾಗಿ ಈತ ಬರ್ಜಿ, ನಂತರ ಬೇಟೆಯಾಡಲು ಬಾಣ, ನೋಡಿ ಈ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಬಂತು. ಇಲ್ಲಿ ಸಸ್ಯಗಳನ್ನ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ದ. ಶಿಲೆ ಕಾಣಿಸ್ತಾ ಇದೆ ನಮಗೆ. ಶಿಲೆ, ಈ ಶಿಲೆಗೆ ಕೈ ಹಿಡಿಯಾಗಿ ಮರದಿಂದ ಮಾಡಲು ಪ್ರಾರಂಭ ಮಾಡ್ದ. ಎಲುಬು, ಕೊಂಬಿನಿಂದ ಎಲುಬು, ಕಟ್ಟಿಗೆ, ಶಿಲೆಗಳು, ಬಟ್ಟೆಯಾಗಿ ಮರದ ಎಲೆಗಳನ್ನ
ಪ್ರಾಣಿಯ ಚರ್ಮವನ್ನು ಬಟ್ಟೆಯಾಗಿ ಮಾಡಿಕೊಂಡಿರುವುದನ್ನು ನಾವು ನೋಡ್ತೀವಿ. ಮರವನ್ನು ಕಟ್ಟಿಗೆಯಾಗಿ ಬೆಂಕಿಯನ್ನ ಮಾಡಿಕೊಳ್ಳಲು ಮರವನ್ನು ಉಪಯೋಗಿಸಿಕೊಂಡ, ಗುಡಿಸಲುಗಳನ್ನ ಮಾಡಿಕೊಂಡ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಂಕಿ. ಪ್ರಾಣಿಗಳಿಂದ ರಕ್ಷಣೆಯನ್ನ ಪಡೆಯುವುದಕ್ಕೆ, ಪ್ರಾಣಿಗಳಿಂದ ರಕ್ಷಣೆಯನ್ನ ಪಡೆಯುವುದಕ್ಕೆ ಆತ ಬೆಂಕಿಯ ಒಂದು ಪ್ರಯೋಗವನ್ನ ಮಾಡಿಕೊಂಡ, ಬೆಂಕಿಯನ್ನ ಬಳಸಿದ. ಪ್ರಾಣಿಗಳನ್ನ ಇಲ್ಲಿ ನೋಡಿ, ಜಿಂಕೆ, ಕಡವೆ, ಈ ಪ್ರಾಣಿಗಳನ್ನ ನಂತರ ಅವನು ಪೋಷಿಸಲು, ಸಾಕಲು ಪ್ರಾರಂಭ ಮಾಡ್ದ. ಗವಿಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಂತರ ಇಲ್ಲಿ ನೋಡಿ, ಪ್ರಾಣಿ ಪಕ್ಷಿಗಳನ್ನ ಆತ ಪಳಗಿಸಲು, ಪೋಷಿಸಲು, ತನ್ನ ಆಹಾರಕ್ಕೋಸ್ಕರ ಇದನ್ನ ಸಾಕಲು ಪ್ರಾರಂಭ ಮಾಡ್ದ. ಬೆಂಕಿಯ ಪ್ರಯೋಗ. ನಂತರ ಬೆಂಕಿಯ ಪ್ರಯೋಗ ಮಾಡ್ತಾ ಆತ ಆಹಾರವನ್ನ ಬೇಯಿಸಿ ತಿನ್ನಲು ಪ್ರಾರಂಭ ಮಾಡಿದ. ತನಗೆ ಅನುಕೂಲವಾದಂತಹ ಒಂದು ವಸ್ತುಗಳನ್ನ ಮಾಡಿಕೊಂಡ. ಇಲ್ಲಿ ವಸ್ತುಗಳನ್ನ ರುಬ್ಬಲು ಅಂತ ಪರಿಕರಗಳನ್ನ ಮಾಡಿಕೊಂಡ. ಕಲ್ಲಿನಿಂದನೇ ಆತ ಮಾಡಿಕೊಂಡ. ಇವೆಲ್ಲ ನಾಗರಿಕತೆಗಳು ನದಿಗಳ ಒಂದು ದಡದಲ್ಲಿ ಹುಟ್ಟಿರೋದನ್ನು ನಾವು ನೋಡ್ತೀವಿ. ಇದೇ ರೀತಿಯಾಗಿ ಪ್ರಾಚೀನ ಒಂದು ನಾಗರಿಕತೆಗಳನ್ನ, ಈಜಿಪ್ಟ್ ನಾಗರಿಕತೆಗಳನ್ನ ನಾವು ನೋಡ್ತಾ ಹೋದ್ರೆ ಅಲ್ಲಿಯೂ ಸಹ ಅನೇಕ ಪರಿಕರಗಳನ್ನು ನಾವು ಬಳಸಿರೋದನ್ನ, ಪ್ರಾಣಿಗಳನ್ನ ಸಾಕಿ ಅದರಿಂದ ವ್ಯವಸಾಯ ಮಾಡೋದನ್ನ ಆತ ಕಲಿತ. ಈ ರೀತಿಯಾಗಿ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಗ್ರೀಕ್ ನಾಗರಿಕತೆ ನಾವು ಬೆಳೆದಿರೋದನ್ನು ನಾವು ನೋಡ್ತೀವಿ. ನದಿಗಳ ಒಂದು ಕೆರೆಗಳ ದಂಡೆಗಳ ಒಂದು ಬಯಲಿನಲ್ಲಿ ನಾಗರಿಕತೆಗಳು ಬೆಳೆಯುವುದನ್ನು ನಾವು ನೋಡ್ತೀವಿ. ಇವರು ಬದುಕಿಗಾಗಿ ಯಾವೆಲ್ಲ ತಾಣಗಳನ್ನ ಬಳಸಿಕೊಂಡರು? ಹಾಗಾದ್ರೆ ಆ ಒಂದು ಅಲೆಮಾರಿ ಜೀವನವನ್ನ ಮಾಡ್ತಾ ಬಂದು ಒಂದೇ ಕಡೆ ತಮ್ಮ ನೆಲೆಯನ್ನ ಅವರು ಕಂಡುಕೊಂಡರು. ಅಗತ್ಯಕ್ಕೆ ಸೂಕ್ತವಾದಂತಹ ಒಂದು ಶಿಲೆಗಳಿಂದ ಪರಿಕರಗಳನ್ನ ಮಾಡಿಕೊಂಡ್ರು. ಕಲ್ಲು ಎಲ್ಲಿ ದೊರೆಯುತ್ತದೆಯೋ ಆ ಭಾಗದಲ್ಲಿ ಅವರು ವಾಸವನ್ನ ಮಾಡಲು ಪ್ರಾರಂಭ ಮಾಡಿದ್ರು. ಆ ಸ್ಥಳನೂ ಸಹ ಅವರಿಗೆ ಸೂಕ್ತವಾಗಿಲ್ಲ ಅಂದರೆ ಆ ಒಂದು ಸ್ಥಳದಿಂದ ಮತ್ತೆ ಬೇರೆ ಕಡೆ ಅವರು ಹೋಗಲು ಪ್ರಾರಂಭ ಮಾಡಿದ್ರು. ಹಾಗಾದ್ರೆ ಇವರ ಒಂದು ಬದುಕಿಗಾಗಿ ಹಲವಾರು ಕಡೆ ಅವರು ವಾಸ ಮಾಡಿದ್ರು. ಅಂತಹದ್ರಲ್ಲಿ ನಮಗೆ ಈ ಒಂದು ಪ್ರದೇಶದಲ್ಲಿ ಕೆಲವು ಆಧಾರಗಳು ಸಿಕ್ಕಿದೆ. ಇದರ ಆಧಾರದ ಮೇಲೆ ಅವರ ಒಂದು ತಾಣಗಳು ಇದ್ದವು ಅನ್ನೋದನ್ನು ನಾವು ಹೇಳ್ಬೋದು. ಭೀಮ್ಬೆಟ್ಕ, ಹುಣಸಗಿ, ಕರ್ನೂಲ್ ನೆಲೆ, ಹುಣಸಗಿ, ಕರ್ನೂಲ್ ನೆಲೆ, ಇದೆಲ್ಲವೂ ಸಹ ಅವರ ಒಂದು ಕಲ್ಲು ಪರಿಕರಗಳು ದೊರೆತಿದೆ. ಕಲ್ಲುಗಳಿಂದ ಶಿಲೆಗಳನ್ನ ಮಾಡಿಬಿಟ್ಟು ಆ ಒಂದು ಪ್ರಾಣಿಗಳ ಒಂದು ಆಹಾರ ಮಾಂಸಕ್ಕೋಸ್ಕರ ಅದನ್ನ ಪರಿಕರಗಳು ಬಳಸಿದ್ರು. ಈ ರೀತಿಯಾಗಿ ಶಿಲೆಗಳನ್ನ ಬಳಸ್ತಾ ಹೋಗಿ ಅಲ್ಲಿ ಶಿಲೆಗಳ ಒಂದು ಚಕ್ಕೆಯ ರಾಶಿಗಳನ್ನು ದೊರೆತಿದೆ. ಇದರ ಆಧಾರದ ಮೇಲೆ ಅವರ ಒಂದು ಕೈಗಾರಿಕಾ ನೆಲೆಯಾಗಿತ್ತು ಅಂತೇಳಿ ನಾವು ಹೇಳ್ಬಹುದು. ಮೊದಲು ಮಾನವ, ಮನುಷ್ಯ ಅಲೆಮಾರಿಯಾಗಿದ್ದ. ಆಹಾರಕ್ಕೋಸ್ಕರ ಗೆಡ್ಡೆ ಗೆಣಸುಗಳನ್ನ, ಹಣ್ಣು ಹಂಪಲುಗಳನ್ನ ಆತ ಸಂಗ್ರಹಣೆ ಮಾಡಿದ. ನಂತರ ಪ್ರಾಣಿಗಳನ್ನ ಬೇಟೆಯಾಡಲು ಪ್ರಾರಂಭ ಮಾಡಿದ. ಬೇಟೆಯಾಡಲು ಆತನಿಗೆ ಕಲ್ಲುಗಳನ್ನ, ಶಿಲೆಗಳನ್ನ ಹರಿತವಾಗಿ ಮಾಡಿಕೊಂಡು ಅದನ್ನು ಕೊಲ್ಲಲು ಆತ ಬಳಸ್ಕೊಂಡ. ಬೇಟೆಯಾಡಿದ ಒಂದು ಮಾಂಸವನ್ನು ಆಹಾರವಾಗಿ ಬಳಸ್ದ. ಅದರ ಒಂದು ಚರ್ಮವನ್ನ ತನ್ನ ರಕ್ಷಣೆಗೋಸ್ಕರ ಬಟ್ಟೆಯಾಗಿ ಬಳಸ್ಕೊಂಡ. ಈ ರೀತಿಯಾಗಿ ಆತ ಎಲುಬು, ಪ್ರಾಣಿಗಳ ಎಲುಬು, ಕಟ್ಟಿಗೆ, ಬರ್ಜಿ, ಬಾಣ, ಶಿಲೆ, ಕೊಡಲಿ, ಗುಡಿಸಲು ಕಟ್ಟಲು ಮರ, ಈ ರೀತಿಯಾಗಿ ಆತ ಬಳಸ್ತಾ ಹೋದ. ಇವರ ಬದುಕಿಗಾಗಿ ಅವರ ತಾಣಗಳು ಈಗಲೂ ಸಹ ಗೊತ್ತಿದೆ. ಯಾವ ಆಧಾರದ ಮೇಲೆ ಅಂದರೆ ಕಲ್ಲಿನ ಒಂದು ಚಕ್ಕೆಗಳ ಒಂದು ರಾಶಿಯ ಆಧಾರದ ಮೇಲೆ ಅವರ ಒಂದು ಕೈಗಾರಿಕೆ ನೆಲೆಗಳು ಇದ್ದವು ಅನ್ನೋದಕ್ಕೆ ನನಗೆ ಸಾಕ್ಷಿಯಾಗಿ ಗೊತ್ತಾಯಿತು. ಈ ರೀತಿಯಾಗಿ ಆಗ ಇದ್ದಂತಹ ಜನರು ಕರ್ನೂಲಿನ ಗವಿಗಳಲ್ಲಿ ಅವರ ಒಂದು ಪರಿಕರಗಳು ದೊರೆತಿದೆ. ಬೂದಿಯ ಮತ್ತು ಕುರುಹುಗಳು ದೊರೆತಾಗ ಅವರಿಗೆ ಬೆಂಕಿಯ ಒಂದು ಉಪಯೋಗ ಗೊತ್ತಿತ್ತು. ಆ ಬೆಂಕಿಯಿಂದ ಆಹಾರವನ್ನು
ಬೇಯಿಸ್ತಾ ಇದ್ರು, ಬೆಳಕನ್ನು ಪಡಿತಾ ಇದ್ರು ಆಹಾರಗಳಿಂದ. ನಂತರ ಆ ಒಂದು ಬೆಂಕಿಯಿಂದ ಪ್ರಾಣಿಗಳನ್ನು ಹೆದರಿಸಲು ಅವರು ಬೆಂಕಿಯನ್ನು ಕಲ್ತರು. ಅಂದರೆ ಬೆಂಕಿಯ ಒಂದು ಉಪಯೋಗ ಅವರಿಗೆ ಗೊತ್ತಿತ್ತು ಅನ್ನೋದಕ್ಕೆ ನಮಗೆ ಒಂದು ಆಧಾರವಾಗಿ ಕರ್ನೂಲಿನ ಗವಿಯಲ್ಲಿ ಬೂದಿಯ ಒಂದು ಕುರುಹುಗಳು, ಬೂದಿ ಅನ್ನೋದು ಸಿಕ್ಕಿದೆ. ಅಂದರೆ ಅವರಿಗೆ ಪರಿಚಯವಾಯಿತು, ಬೆಂಕಿಯ ಪರಿಚಯ ಇತ್ತು ಅನ್ನೋದಕ್ಕೆ ನಮಗೆ ಆಧಾರಗಳು ಸಿಕ್ಕಿದೆ. ನಂತರ ಅವರು ಗುಹಾಲಯಗಳಲ್ಲಿ ಕಂಡುಬರುವಂತಹ ರೇಖಾಚಿತ್ರಗಳನ್ನು ನೋಡಿದರೆ ಅವರು ಗವಿಗಳಲ್ಲಿ ವಾಸ ಮಾಡ್ತಾ ಇದ್ರು. ಮಳೆ, ಚಳಿ, ಬಿಸಿಲುಗಳಿಂದ ರಕ್ಷಣೆಯನ್ನು ಪಡೆಯೋದಕ್ಕೆ ಅವರು ಗವಿಗಳಲ್ಲಿ ವಾಸ ಮಾಡ್ತಾ ಇದ್ರು. ಗವಿಗಳ ಗೋಡೆಗಳಲ್ಲಿ, ಬಂಡೆಗಳ ಒಂದು ಮೇಲೆ ರೇಖಾಚಿತ್ರಗಳನ್ನು ಬಿಡಿಸ್ತಾ ಇದ್ರು. ಸುಂದರವಾದಂತಹ ಪ್ರಾಣಿ ಚಿತ್ರಗಳನ್ನು ಅವರು ಬಿಡಿಸ್ತಾ ಇದ್ರು. ಕಾಡು ಮೃಗ ಬೇಟೆಯಾಡುವಂತಹ ಒಂದು ಚಿತ್ರ ಸುಂದರವಾಗಿ ಬರುತ್ತಿದೆ. ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂದರೆ ಅವರು ಬರೆದಿರುವಂತಹ ಒಂದು ಚಿತ್ರಗಳು, ರೇಖಾಚಿತ್ರಗಳು ನೋಡಿಬಿಟ್ಟು ನಾವು ಹೇಳ್ತೀವಿ. ಹಾಗಾದರೆ ಅವರ ಒಂದು ಗವಿಗಳು ಬರೆದಿರುವಂತಹ ಗೋಡೆಯ ಚಿತ್ರಗಳು ಈಗಲೂ ಸಹ ಇವೆ. ಅದು ಎಲ್ಲೆಲ್ಲಿ ದೊರೆತಿದೆ ಅಂದರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ, ಕೆಲವು ಗವಿಗಳಲ್ಲಿ ಅವರ ಒಂದು ಬಿಡಿಸಿರುವಂತಹ ಚಿತ್ರಗಳು ದೊರೆತಿದೆ. ಇದರ ಆಧಾರದ ಮೇಲೆ ಅವರು ಒಂದು ಗವಿಗಳಲ್ಲಿ ವಾಸ ಮಾಡ್ತಾ ಇದ್ರು. ಅವರು ಈ ಭಾಗದಲ್ಲಿ ಅವರು ಬೂದಿಯನ್ನು ಬಳಸಿರೋದನ್ನು ನೋಡಿ ಬೆಂಕಿಯೂ ಪರಿಚಯ ಇತ್ತು ಅನ್ನೋದನ್ನು ನಾವು ಹೇಳ್ತೀವಿ. ಇದೇ ನನಗೆ ಪ್ರಮುಖವಾದಂತಹ ಆಧಾರಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನಂತರ ಮನುಷ್ಯ ಬದಲಾಗುತ್ತಿರುವಂತಹ ಪರಿಸರಕ್ಕೆ ತನ್ನನ್ನು ತಾನು ಹೊಂದಿಕೊಂಡ. ಯಾವ ರೀತಿಯಾಗಿ ಅಂದರೆ 12 ವರ್ಷಗಳ ಹಿಂದೆ ಭೂಮಂಡಲದಲ್ಲಿ ಭೂಮಿಯ ಒಂದು ತಾಪಮಾನ ಹೆಚ್ಚಾಗ್ತಾ ಹೋಯಿತು. ತಾಪಮಾನ ಹೆಚ್ಚಾದಾಗ ಹುಲ್ಲುಗಾವಲು ಅನ್ನೋದು ಬೆಳವಣಿಗೆ ಆಗ್ತಾ ಹೋಯಿತು. ಹುಲ್ಲುಗಾವಲು ಪ್ರದೇಶಗಳು ಹೆಚ್ಚಾಗ್ತಾ ಹೋದವು. ಆಗ ಪ್ರಾಣಿ ಪಕ್ಷಿಗಳ ಒಂದು ಸಂತಾನಾಭಿವೃದ್ಧಿ, ಸಂತತಿ ಅನ್ನೋದು ಸಹ ಹೆಚ್ಚಾಗ್ತಾ ಹೋಯಿತು. ಪ್ರಾಣಿ ಪಕ್ಷಿಗಳ ಒಂದು ಸಂಖ್ಯೆ ಹೆಚ್ಚಾದಾಗ ಅದನ್ನು ನೋಡಿದಂತಹ ಮನುಷ್ಯ ಅದನ್ನು ಒಂದು ಯಾವ ರೀತಿಯಾಗಿ ಅದರ ಒಂದು ಸ್ವಭಾವ, ಅದರ ಒಂದು ಆಹಾರ ಅವೆಲ್ಲದನ್ನೂ ಸಹ ನೋಡಿ ಮನುಷ್ಯ ತಾನೂ ಸಹ ಪ್ರಾಣಿಗಳನ್ನು ಸಾಕಲು, ಪೋಷಿಸಲು ಪ್ರಾರಂಭ ಮಾಡ್ದ. ಈ ರೀತಿಯಾಗಿ ಪ್ರಾಣಿಗಳ ಒಂದು ಆಹಾರ, ಅವರ ಒಂದು ಪ್ರತಿಯೊಂದು ಚಲನವನ್ನು ಪರಿಚಯ ಮಾಡಿಕೊಂಡಂತಹ ಮನುಷ್ಯ ಅದನ್ನು ಒಂದು ಹೈನುಗಾರಿಕೆಯನ್ನಾಗಿ ಮಾಡಿಕೊಂಡ. ಅದರಿಂದ ಉಪಯೋಗವನ್ನು ಪಡ್ಕೊಂಡು ಆತ ಪ್ರಾಣಿಗಳನ್ನು ಸಾಕಲು ಪ್ರಾರಂಭ ಮಾಡ್ದ. ಈ ರೀತಿಯಾಗಿ ಜಿಂಕೆ, ಕಡವೆ, ಮೇಕೆ, ಕುರಿ ಈ ರೀತಿಯಾಗಿ ಸಮೃದ್ಧಿ ಆಗ್ತಾ ಹೋಯಿತು. ಬೇಟೆ ಮಾಡ್ತಾ ಇರುವಂತಹ ಮಾನವ ಪ್ರಾಣಿಯ ಸ್ವಭಾವವನ್ನು ತಿಳಿದು ಅದನ್ನು ಆಹಾರಕ್ಕೋಸ್ಕರ ಬಳಸಿದ. ನಂತರ ಅದರ ಸಂತಾನಾಭಿವೃದ್ಧಿಯನ್ನು ಪ್ರಾರಂಭ ಮಾಡಿಕೊಂಡು ಪ್ರಾಣಿಗಳನ್ನು ಪೋಷಣೆ ಮಾಡಿದ. ಪಶು ಸಂಗೋಪನೆ, ಹೈನುಗಾರಿಕೆ ಮಾಡ್ತಾ ಹೋದ. ಇದರ ನಂತರ ಆತ ಮೀನುಗಳನ್ನು ಹಿಡಿಯಲು ಪ್ರಾರಂಭ ಮಾಡಿದ. ಮೀನನ್ನು ಸಹ ಆತ ಆಹಾರವಾಗಿ ಉಪಯೋಗ ಮಾಡಲು ಪ್ರಾರಂಭ ಮಾಡಿದ. ಆ ಭಾಗದಲ್ಲಿ ಬೆಳೆಯುವಂತಹ ಸಸ್ಯಗಳಿಂದ ಬರುವಂತಹ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿದ. ಆ ದವಸ ಧಾನ್ಯಗಳಲ್ಲಿ ಆತನಿಗೆ ಅಕ್ಕಿ, ಗೋಧಿ, ಬಾರ್ಲಿ ಎಲ್ಲ ದವಸ ಧಾನ್ಯಗಳ ಒಂದು ಪರಿಚಯವಾಯಿತು. ಆ ಒಂದು ದವಸ ಧಾನ್ಯಗಳನ್ನು ಆಹಾರವಾಗಿ ಉಪಯೋಗ ಮಾಡೋದಕ್ಕೆ ಆತ ಪ್ರಾರಂಭ ಮಾಡ್ದ. ಅಂದರೆ ಇಲ್ಲಿ ನೋಡಿ, ಆತ ಉಳಿವಿಗಾಗಿ, ಬದುಕಿಗಾಗಿ ಶಿಲೆಗಳನ್ನು ಪರಿಕರಗಳಾಗಿ ತನ್ನ ಅಗತ್ಯಕ್ಕೆ ಬೇಕಾಗುವಂತಹ ಸೂಕ್ಷ್ಮವಾದಂತಹ ಶಿಲೆಗಳನ್ನು ಆತ ಕಂಡಿಡಿದ. ಅದರ ಒಂದು ಪ್ರಯೋಗಗಳನ್ನು ಸಹ ಆತ ಕಂಡಿಡಿದ ಹೋದ. ಈ ರೀತಿಯಾಗಿ ಪ್ರಾರ್ಥನಾ ಶಾಸ್ತ್ರಜ್ಞರು ಈ ಕುರುಹುಗಳ ಆಧಾರದ ಮೇಲೆ ಆಗಿನ ಒಂದು ಇತಿಹಾಸವನ್ನು ನಮಗೆ ತೋರಿಸ್ತಾ ಹೋಗ್ತಾರೆ.
ಈ ರೀತಿಯ ಒಂದು ಇತಿಹಾಸದ ಚರಿತ್ರೆಯ ಪೂರ್ವ ಕಾಲಘಟ್ಟಗಳನ್ನು ನಾವು ಹಳೆ ಶಿಲಾಯುಗ, ನವಶಿಲಾಯುಗ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಹಳೆ ಶಿಲಾಯುಗವು 2 ಮಿಲಿಯನ್ ವರ್ಷಗಳ ಹಿಂದಿನದು, ಹಳೆಯದು ಅಂತೇಳಿ ನಾವು ಹೇಳ್ಬೋದು. ಈ ಕಾಲಘಟ್ಟಗಳನ್ನು ನಾವು ಮತ್ತೆ ವಿಭಾಗಗಳನ್ನಾಗಿ ನಾವು ಮಾಡ್ತಾ ಹೋಗ್ತೀವಿ. ಹಳೆ ಶಿಲಾಯುಗ, ನವಶಿಲಾಯುಗ, ಮಧ್ಯಶಿಲಾಯುಗ. ಶಿಲಾಯುಗವನ್ನು ಮತ್ತೆ ನಾವು ಭಾಗಗಳನ್ನಾಗಿ ಮಾಡಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಭಾರತಕ್ಕೆ ಭೌಗೋಳಿಕವಾಗಿಯೂ ಸಹ ನಂತರ ಮನುಷ್ಯನಿಗೂ ಮತ್ತು ಪರಿಸರಕ್ಕೂ ಹೆಚ್ಚಿನ ಒಂದು ಸಂಬಂಧ ಇದೆ ಅಂತ ಬಿಟ್ಟು ಹೇಳ್ತಾ ಹೋಗ್ಬೋದು. ವಿದ್ಯಾರ್ಥಿಗಳೇ, ಪೂರ್ವದ ಕಾಲಘಟ್ಟವನ್ನು ಹಳೆ ಶಿಲಾಯುಗವೆಂದು ಕರೆಯುತ್ತೇವೆ. ಹಳೆ ಶಿಲಾಯುಗವು 2 ಮಿಲಿಯನ್ ವರ್ಷದಷ್ಟು ಹಳೆಯದು. ಪೂರ್ವದ ಕಾಲಘಟ್ಟವನ್ನು ಹಳೆ ಶಿಲಾಯುಗ ಅಂತ ಕರೆದ್ವಿ. ಹಳೆ ಶಿಲಾಯುಗದ 2 ಮಿಲಿಯನ್ ವರ್ಷದಷ್ಟು ಹಳೆಯದು. 12,000 ವರ್ಷಗಳವರೆಗೆ ಇದು ವಿಸ್ತರಿಸಿದೆ ಅಂತ ಹೇಳ್ಬೋದು. ಹಳೆ ಶಿಲಾಯುಗವನ್ನು ಮತ್ತೆ ನಾವು 3 ಭಾಗಗಳನ್ನಾಗಿ ಮಾಡಿದ್ವಿ. ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಒಂದನೆಯದು ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಹಾಗಾದರೆ ಹಳೆ ಶಿಲಾಯುಗವನ್ನು 3 ಭಾಗವನ್ನಾಗಿ ಮಾಡಿದ್ವಿ. ಯಾವುದು ಅಂದರೆ ಆದಿ ಶಿಲಾಯುಗ, ಮಧ್ಯಶಿಲಾಯುಗ, ಅಂತ್ಯ ಶಿಲಾಯುಗ. ಈ ಮಧ್ಯಶಿಲಾಯುಗ ಅನ್ನೋದು 12,000 ವರ್ಷಗಳಿಂದ 10,000 ವರ್ಷಗಳವರೆಗೆ ಇದು ಬರುತ್ತೆ ಅಂತ ಹೇಳ್ಬೋದು. 12,000 ವರ್ಷಗಳಿಂದ 10,000 ವರ್ಷಗಳ ಮಧ್ಯೆ ಬರುತ್ತೆ. ಈ ಒಂದು ಶಿಲಾಯುಗವನ್ನು ನಾವು ಸೂಕ್ಷ್ಮ ಶಿಲಾಯುಗವೆಂದು ಕರಿತೀವಿ. ಯಾಕೆ ಸೂಕ್ಷ್ಮ ಶಿಲಾಯುಗ ಅಂತ ಕರೆದ್ರೆ ಅಂದರೆ ಪರಿಕರಗಳು ತುಂಬ ಸೂಕ್ಷ್ಮವಾಗಿ ಇರುತ್ತೆ. ಚಿಕ್ಕದಾದಂತಹ ಶಿಲೆಯಿಂದ ಮಾಡಲ್ಪಟ್ಟಂತಹ ಪರಿಕರಗಳನ್ನು ನಾವು ಈ ಒಂದು ಶಿಲಾಯುಗದಲ್ಲಿ ನಾವು ನೋಡ್ತೀವಿ. ಅವರು ಶಿಲೆಗಳನ್ನು ಪ್ರಾಣಿಗಳ ಒಂದು ಮಾಂಸಕ್ಕೋಸ್ಕರ ಪ್ರಾಣಿಗಳನ್ನು ಕೊಲ್ಲಲು ಬಳಸ್ತಾ ಇದ್ರು. ಅವೆಲ್ಲವೂ ಸಹ ಹರಿತವಾದರೂ ಸಹ ತುಂಬ ಸೂಕ್ಷ್ಮವಾಗಿದ್ದು. ಆದ್ದರಿಂದ ಇದನ್ನು ನಾವು ಸೂಕ್ಷ್ಮ ಶಿಲಾಯುಗ ಅಂತೇಳಿಟ್ಟು ಸಹ ನಾವು ಕರಿತೀವಿ. ನಂತರ ಬರುವಂತಹದ್ದು ನವಶಿಲಾಯುಗ. ಶಿಲಾಯುಗವು 10,000 ವರ್ಷಗಳಿಂದ ಈಚಿನದು. ನವಶಿಲಾಯುಗ 10,000 ವರ್ಷಗಳ ಈಚಿನದು. ಕಲ್ಲಿನಿಂದ ಮಾಡಿದಂತಹ ಆಯುಧಗಳು, ಶಿಲೆಗಳಿಂದ ಮಾಡಿದಂತಹ ಆಯುಧಗಳು ತುಂಬ ಹೊಳಪಿನಿಂದ ಕೂಡಿರುತ್ತೆ, ಹರಿತವಾಗಿರುತ್ತೆ, ಅಗಲವಾಗಿರುತ್ತದೆ. ನಂತರ ಆ ಒಂದು ಶಿಲೆಗಳ ಸೂಕ್ಷ್ಮವಾದಂತಹ ಶಿಲೆಗಳಿಂದ ಮಾಡಲ್ಪಟ್ಟಂತಹ ಒಂದು ಪರಿಕರಗಳ ಮೇಲೆ ಸುಂದರವಾದಂತಹ ಒಂದು ಡಿಸೈನ್ ಅನ್ನು ಮಾಡಿರೋದನ್ನು ನಾವು ನೋಡ್ತೀವಿ. ಅಲಂಕಾರವಾಗಿ ಸುಂದರವಾಗಿ ಅದನ್ನು ನಾವು ಬಿಡಿಸಿರೋದನ್ನು ನಾವು ನೋಡ್ತೀವಿ. ನಂತರ ಗಿಡಮೂಲಿಕೆಗಳನ್ನು ಅರೆಯಲು ಅವರು ಬೀಸಕಲ್ಲನ್ನು ಬಳಸಿದರು. ದವಸ ಧಾನ್ಯಗಳನ್ನು ಅವರು ಬೀಸಲು ಬೀಸಕಲ್ಲನ್ನು ಬಳಸಿರೋದನ್ನು ನಾವು ನೋಡ್ತೀವಿ. ಬೀಸಕಲ್ಲು ಆಗಿನ ಕಾಲದಲ್ಲಿ ದೊರೆದಂತಹ ಬೀಸಕಲ್ಲು ಇಲ್ಲೂ ಸಹ ನಮಗೆ ದೊರೆತಿದೆ. ಮಡಿಕೆ, ಕುಡಿಕೆಗಳನ್ನು ಅವರು ಆಹಾರವನ್ನು ಬೇಯಿಸಲು, ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡಲು ಬಳಸಿರೋದನ್ನು ನಾವು ನೋಡ್ತೀವಿ. ಆ ಮಡಿಕೆ ಕುಡಿಕೆಗಳ ಮೇಲೂ ಸಹ ಅವರು ಸುಂದರವಾಗಿ ಅಲಂಕಾರಿಕವಾಗಿ ಅದನ್ನು ಚಿತ್ರಗಳನ್ನು ಬಿಡಿಸಿರೋದನ್ನು ನಾವು ನೋಡ್ತೀವಿ. ನಂತರ ಬಟ್ಟೆ ನೇಯುವುದನ್ನು ನಾವು ಕಲಿತಿದ್ರು. ಈ ರೀತಿಯಾಗಿ ನಾವು ನೋಡ್ತಾ ಹೋದರೆ ಮಾನವನ ಒಂದು ನಾಗರಿಕತೆ ಅನ್ನೋದು ಬೆಳೀತಾ ಹೋಯಿತು. ತನ್ನ ಬದುಕನ್ನು ಕಟ್ಟಿಕೊಳ್ಳಲು ಅನೇಕ ಪರಿಕರಗಳನ್ನು, ತನಗೆ ಅನುಕೂಲಕ್ಕೆ ಬೇಕಾಗುವಂಥ ಎಲ್ಲ ಪರಿಕರಗಳನ್ನು ಆತನೇ ಮಾಡ್ತಾ ಹೋದ. ಆತ ಮೊದಲು ಆಹಾರವನ್ನು ಸಂಗ್ರಹಣೆ ಮಾಡ್ತಾ ಹೋದ. ಗೆಡ್ಡೆಗೆಣಸು, ಹಣ್ಣು ಹಂಪಲುಗಳನ್ನು ಸಂಗ್ರಹಣೆ ಮಾಡ್ತಾ ಬಂದ. ಒಂದು ಕಡೆ ನೆಲೆ ನಿಂತು ಸಸ್ಯಗಳನ್ನು ಪೋಷಿಸಲು, ಪ್ರಾಣಿಗಳನ್ನು ಪೋಷಿಸಲು, ಪ್ರಾಣಿಗಳ ಒಂದು ಸಂತಾನೋತ್ಪತ್ತಿಯನ್ನು
ಸಂತಾನಾಭಿವೃದ್ಧಿಯನ್ನು ಮಾಡೋದಕ್ಕೆ ಸಮೃದ್ಧವಾದಂತಹ ಹುಲ್ಲುಗಾವಲು ಬೆಳವಣಿಗೆ ಆದಾಗ ಅದನ್ನು ಆತ ನೋಡ್ತಾ ಹೋದ. ಪ್ರಾಣಿಗಳನ್ನು ಕೊಲ್ಲಲು ಪರಿಕರಗಳನ್ನು, ಶಿಲೆಗಳಿಂದ ಆಯುಧಗಳನ್ನು ಮಾಡ್ತಾ ಹೋದ. ನಂತರ ಪ್ರಾಣಿಗಳ ಒಂದು ರಕ್ಷಣೆಗೋಸ್ಕರ, ಬೆಳಕಿಗೋಸ್ಕರ, ಆಹಾರವನ್ನು ಬೇಯಿಸೋದಕ್ಕೋಸ್ಕರ ಬೆಂಕಿಯನ್ನು ಕಂಡುಹಿಡಿದ. ಮಳೆ ಚಳಿಯಿಂದ ರಕ್ಷಣೆಗೋಸ್ಕರ ಗವಿಗಳಲ್ಲಿ, ಮರದ ಪೊಟರೆಗಳಲ್ಲಿ ವಾಸ ಮಾಡಲು ಪ್ರಾರಂಭ ಮಾಡಿದ. ನಂತರ ಸ್ವತಃ ತಾನೇ ಗುಡಿಸಲನ್ನು ಕಟ್ಟಿ ಅದರಲ್ಲಿ ವಾಸ ಮಾಡಲು ಮಾಡ್ಕೊಂಡ. ಶಿಲೆಗಳು, ನಂತರ ಕಟ್ಟಿಗೆ, ಎಲುಬುಗಳು, ಪ್ರಾಣಿಗಳ ಎಲುಬುಗಳನ್ನು ಬಳಸಿ ಆತ ಒಂದು ಆಯುಧಗಳನ್ನು ಮಾಡಿಕೊಂಡ. ಈ ರೀತಿಯಾಗಿ ಆತ ಮಾಡ್ತಾ ಹೋಗಿ ಅಕ್ಕಿ, ದವಸ ಧಾನ್ಯಗಳನ್ನು ಬೆಳೆಯಲು ಪ್ರಾರಂಭ ಮಾಡಿದ. ಈ ರೀತಿಯಾಗಿ ನಾವು ಹಳೆ ಶಿಲಾಯುಗ, ನವಶಿಲಾಯುಗ, ಮಧ್ಯಶಿಲಾಯುಗ ಅಂತ ಬಿಟ್ಟು ಭಾಗಗಳನ್ನಾಗಿ ಮಾಡ್ತಾ ಹೋದ್ವಿ. ಇವರದನ್ನು ಅಭ್ಯಾಸ ಮಾಡಿ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವನ್ನು ನಾವು ನೋಡ್ತಾ ಹೋದ್ವಿ. ಪ್ರಾರ್ಥನಾ ಶಾಸ್ತ್ರಜ್ಞರು ಯಾವ ರೀತಿಯಾಗಿ ಈ ಒಂದು ಆಧಾರದ ಮೇಲೆ, ಕುರುಹುಗಳ ಆಧಾರದ ಮೇಲೆ ಆಗಿನ ಜನರ ಒಂದು ಇತಿಹಾಸವನ್ನು ನಮಗೆ ತಿಳಿಯುವುದಕ್ಕೆ ಪ್ರಾರಂಭ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರು ಅಂತೇಳಿ ನಾವು ಹೇಳ್ಬೋದು. ಈಗ ಬರೋಣ ಮಕ್ಕಳ, ಇಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಸಹ ಈ ಒಂದು ಇತಿಹಾಸದ ಅಧ್ಯಯನದ ಬಗ್ಗೆ ಪಾಠ ನಿಮಗೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ನಮಗೆ ಗೊತ್ತಾಗಿದೆ. ಹಾಗಾದರೆ ಮುಂದಕ್ಕೆ ಹೋಗೋಣ. ನಿಮ್ಮ ಮನೆಯಲ್ಲಿ ಕುಳಿತು ಇದನ್ನು ಮತ್ತೊಮ್ಮೆ ನೀವು ಪುನರ್ಮನನ ಮಾಡುವುದರ ಮೂಲಕ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಹಾಗಾಗಿ ಮನೆಗೆಲಸ, ಬಿಟ್ಟ ಸ್ಥಳವನ್ನು ತುಂಬಿರಿ. ಭಾರತ ಒಂದು ಡ್ಯಾಶ್ ದ್ವೀಪವಾಗಿದೆ. ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿವೆ. ಬೂದಿಯ ಕುರುಹುಗಳು ಡ್ಯಾಶ್ಗಳಲ್ಲಿ ದೊರೆತಿವೆ. ಎರಡನೆಯ ಬಿಟ್ಟ ಸ್ಥಳ. ಮೂರನೆಯ ಬಿಟ್ಟ ಸ್ಥಳ ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಡ್ಯಾಶ್ ಎಂದು ಕರೆಯುತ್ತಾರೆ. ಇಲ್ಲಿಯವರೆಗೆ ಬಿಟ್ಟ ಸ್ಥಳಗಳನ್ನು ನೀವು ಬರ್ಕೊಂಡಿದ್ದೀರಿ. ಈಗ ಪ್ರಶ್ನೆಗೆ ಉತ್ತರಗಳನ್ನು ತೆಗೆದುಕೊಂಡು ನಿಮ್ಮ ಶಾಲಾ ಶಿಕ್ಷಕರಿಗೆ ತೋರಿಸು. ಸಂಕ್ಷಿಪ್ತವಾಗಿ ಒಂದನೆಯ ಪ್ರಶ್ನೆ, ಭಾರತದ ಭೂಮೇಲ್ಮೈ ರಚನೆಯನ್ನು ಸ್ಥೂಲವಾಗಿ ತಿಳಿಸಿ. ಭಾರತದ ಎರಡನೆಯ ಪ್ರಶ್ನೆ, ಯಾವ ಕಣಿವೆಗಳ ಮೂಲಕ ಭಾರತದ ಮೇಲೆ ದಾಳಿ ಸಂಭವಿಸಿದವು? ಮೂರನೆಯ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲ ಎಂದರೇನು? ನಾಲ್ಕನೆಯ ಪ್ರಶ್ನೆ, ಪಶು ಸಂಗೋಪನೆ ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು?
ಬನ್ನಿ ಮತ್ತೊಮ್ಮೆ ಭಾರತದ ಭೂ ಮೇಲ್ಮೈಯನ್ನು ಸ್ಥೂಲವಾಗಿ ತಿಳಿಸಿ. ಯಾವ ಕಣಿವೆಗಳ ಮೂಲಕ ದಾಳಿ ಸಂಭವಿಸಿದವು? ಮೂರನೆಯ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲ ಎಂದರೇನು? ಹೈನುಗಾರಿಕೆ ಹೇಗೆ ಪ್ರಾರಂಭವಾಯಿತು? ಇಲ್ಲಿಯವರೆಗೆ ನೀವು ಪ್ರಶ್ನೆಗಳನ್ನು ಬರ್ಕೊಂಡಿದ್ದೀರಾ. ಹಾಗಾದರೆ ನಿಮಗೆ ಶಿಲಾಯುಗದ ಮಾನವನ ಒಂದು ಬೆಳವಣಿಗೆ, ವಿಕಾಸ, ನಾಗರಿಕತೆ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಇಲ್ಲಿವರೆಗೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದ.